ಹಾಕೊಂಡು ಹೋಗ್ತಾ ಇದೀವಿ. ಸೊ ಇಲ್ಲಿ ಬಂದಿದ್ದೀವಿ. ಸೊ ಸುಸ್ಸು ಬಂತು ಅಂತ ಸ್ಟಾಪ್ ಮಾಡಿದ್ದಾರೆ. ಸೊ ನಮಗೆ ಜಾಸ್ತಿ ಬಂದಿರೋದು, ಸೊ ಅದಕ್ಕೆ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀನಿ ಅಂತ ಅನ್ಕೊತೀನಿ. ಬನ್ನಿ, ಏನೋ ಗೊತ್ತಿಲ್ಲ, ಇವತ್ತು ನಮ್ಮ ಸೀನಿಯರ್ಸ್ ಎಲ್ಲ ಒಂದು ಟ್ರಿಪ್ ಮಾಡಿದಾರಂತೆ. ಓ ಹೌದಾ, ಆಯಿತು, ನೀ ಆ ಕಡೆಯಿಂದ ಜಾಯ್ನ್ ಆಗುವಂತೆ, ನಾವು ಬರ್ತಾಯಿದ್ದೀವಿ ಅಂತಂದರು. ಸೊ ಬಟ್ಟೆ ಇಲ್ಲಪ್ಪ ಹೆಂಗೆ ಅಂತಂದೆ. ಇಲ್ಲ, ನೀನು ಅಲ್ಲಿಂದ ಜಾಯ್ನ್ ಆಗು, ಮನೇಲಿ ಇಸ್ಕೊಂಬರ್ತೀವಿ ಅಂತ ಹೇಳಿದ್ರು. ಸೊ ಗೊತ್ತಿಲ್ಲ, ಹೇಳಿದ್ದಾರೆ. ಎಲ್ಲರೂ ಅವರೆಲ್ಲ ಸೂತ್ರಧಾರಿಗಳು, ನಾಷ್ಟೇ ಪಾತ್ರಧಾರಿ ಬಾ ಅಂತ ಹೇಳಿದ್ದಾರೆ. ಸೊ ಒಟ್ಟಲ್ಲಿ ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ. ಬನ್ನಿ ಹೋಗೋಣ. ಇವಾಗ ಜಸ್ಟ್ ನಮ್ಮದು ಕೆಲಸ ಮುಗೀತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ನಮ್ಮ ಸೀನಿಯರ್ಸು. ಬನ್ನಿ ಬರ್ತಾನ ಒಂದ. ಸೊ ಅಷ್ಟು ಇದ್ದಾರೆ ನಮ್ಮ ಸೀನಿಯರ್ಸು. ಬನ್ನಿ ಗೋವಾಗೆ ಜರ್ನಿ ಮಾಡೋಣ. ಸೊ ಜಸ್ಟ್ ಒಳಗಡೆ ಬಂದು ಕೂತ್ಕೊಂಡೆ. ಲೈಫಲ್ಲಿ ನಾನು ಗೋವಾನೇ ನೋಡಿರಲಿಲ್ಲ. ಸೊ ಇವಾಗ ಗೋವಾಗಲ್ಲ, ಗುಡ್ಡ ಕವರ್ ಮಾಡ್ಬೇಕು. ತೆಗಿಯೋನೆ ಡಿಸ್ಟರ್ಬ್ ಆಗುತ್ತೆ, ತೆಗಿ. ನನಗೆ ಸುಸ್ಸು ಬಂದಿದೆ. ಸೊ ಅದಕ್ಕೋಸ್ಕರ ಕಾರು ಸ್ಟಾಪ್ ಮಾಡಿದ್ದಾರೆ. ಆಮೇಲೆ ಮಾಡ್ಕೊಂಡು ಅಚ್ಚಾ ಹೀಗೆ. ಸೊ ಇಲ್ಲಿ ಬಂದಿದ್ದೀವಿ. ಸೊ ಸುಸ್ಸು ಬಂತು ಅಂತ ಸ್ಟಾಪ್ ಮಾಡಿದ್ವಿ. ನಮಗೆ ಜಾಸ್ತಿ ಬಂದಿರೋದು, ಸೊ ಅದಕ್ಕೆ ಸ್ಟಾಪ್ ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ ಬಂದ ತಕ್ಷಣ ಒಂದು ಕೋಟೆ ಕಾಣಿಸ್ತದೆ ನಿಮ್ಗೆ. ಇನ್ನೊಂದು ಈ ಕೋಟೆ ಅಂತ ನನಗೇನು ಗೊತ್ತಿಲ್ಲ. ಸೊ ಕೋಟೆ ಅಂತ ಕರೀತಾರೆ, ಈಗ ಯಾವುದು ಅಂತ ಗೊತ್ತಿಲ್ಲ. ಸೊ ಬಂದಿದ್ದೀವಿ, ಹೋಗ್ಬೇಕಾರೆ ನೋಡ ಮುಂದೆ ಇದ್ರ ಬಗ್ಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಬರೀ ಕಾಣಿಸ್ತು. ಸೊ ಅದಕ್ಕೋಸ್ಕರ ನಿಮ್ಗೆ ತೋರಿಸ್ದೆ ಯಾವ ಥರ ಬರ್ತಾರೆ. ಹಾಕ್ಕೊಂಡು ಹೋಗ್ತಾ ಇದೀವಿ. ಹೋಗೋಣ, ನನ್ನ ಬೀಟ್ ಆಗೋಣ ಅಂತ. ಅದಕ್ಕೋಸ್ಕರ ಹೋಗಿದ್ದಾರೆ ತರಕ್ಕೆ. ಸೊ ನನಗೇನು ಇದೆಲ್ಲ ಅನ್ಸೋದಿಲ್ಲ ಆ ಥರ. ಸೊ ಬನ್ನಿ, ಇವಾಗ ಗೋವಾಕ್ಕೆ ಹೋಗೋ ರೂಟು. ಸೊ ಹೋಗೋಣ ಗೋವಾಕ್ಕೆ, ಮಿಡ್ನೈಟಲ್ಲಿ ಹೋಗ್ತೀವಿ. ಸೊ ಹೋಗ್ಬಿಟ್ಟು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಒಂದು ಫಸ್ಟ್ ಟೈಮ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಏನಾಗುತ್ತೆ. ಓಕೆ ಬನ್ನಿ. ಸೊ ಜಸ್ಟ್ ಇವಾಗ ನಾವು ರೀಚ್ ಆದ್ವಿ ಗೋವಾಕ್ಕೆ. ಇವಾಗ ಎಷ್ಟು ಗಂಟೆ ಆಯಿತು ಅಂತಂದರೆ 12 ಗಂಟೆ ಆಯಿತು ರೀಚ್ ಆಗಿದ್ದೀವಿ. ಇವಾಗ ಒಂದು ರೂಮ್ ನೋಡಿಕೊಂಡು ರೂಮ್ಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಈ ಗೋವಾನ ಸುತ್ತಾಡೋಣ. ಓಕೆ ಬನ್ನಿ. ಫ್ರೆಂಡ್ಸ್ ಎಲ್ಲ ಅಂದರೆ ನಮ್ಮ ಸೀನಿಯರ್ಸ್ ಏನಂದರು ಅಂತಂದರೆ, ರೂಮ್ ಏನು ಮಾಡೋದು ಬೇಡ, ಇವಾಗ ಹೆಂಗಾದರೂ ನೈಟ್ ಆಯಿತು. ಸೊ ಅದಕ್ಕೋಸ್ಕರ ಕ್ಯಾಶನ್ಗೆ ಹೋಗೋಣ ಅಂತ ಹೇಳಿದ್ರು. ಸೊ ರೂಮ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಅದಕ್ಕೋಸ್ಕರ ಬೇಡ, ಹೋಗೋಣ ನೈಟ್ ಕ್ಯಾಶನ್ಗೆ ಹೋಗೋಣ, ನೋಡ್ಕೊಂಬರೋಣ ಹೆಂಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಕ್ಯಾಶನ್ಗೋಸ್ಕರ. ಆ ಕಡೆ ಗಾಡಿ ಪಾರ್ಕ್ ಮಾಡಿದ್ದೀವಿ. ಗಾಡಿ ಪಾರ್ಕ್ ಮಾಡಿಕೊಂಡು ಇವಾಗ ಕ್ಯಾಶನ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಕ್ಯಾಶನ್ ಹೆಂಗಿರುತ್ತೆ ಅಂತ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಂತೆ. ಸೊ ನೋಡೋಣ. ಮತ್ತು ಇಲ್ಲಿಂದ ರೂಮ್ ಮಾಡೋದಾದ್ರೆ ರೂಮ್ ಮಾಡಿಕೊಂಡು ಮತ್ತು ಬೆಳಗ್ಗೆ ನಾವು ಯಾವ ಬೀಚ್ ಹತ್ರ ಹೋಗಬೇಕು ಏನಂತ ನೋಡೋಣ. ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಆಮೇಲೆ. ಗೋವಾ ಹೆಂಗಿದೆ ಅಂತ ನೋಡಿ. ನೈಟ್ ಬೀಚ್ ನಿಮಗೆ ಗೋವಾ ಹೆಂಗಿದೆ ಅಂತ ಸಖತ್ತಾಗಿ ಇದೆ ಅಂತ ನಾನು ಹೇಳಕ್ಕೆ ಬರೋಲ್ಲ. ಏನಕ್ಕೆ ಅಂತಂದರೆ ಇವಾಗ ತಾನೇ ಬಂದಿರೋದು. ಸೊ ಅದಕ್ಕೋಸ್ಕರ ಇದನ್ನು ನೋಡಿಕೊಂಡು ಆಮೇಲೆ ನಿಮ್ಗೆ ರಿವ್ಯೂ ಕೊಡ್ತೀನಂತೆ. ಬನ್ನಿ ಹೋಗೋಣ. ಸೊ ಒಳಗಡೆ ಬಂದ್ವಿ.
ಸೊ ನಾನು ಹೇಳಿದ್ರು ಕ್ಯಾಶಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಹೊರಗಡೆ ಬಂದ ತಕ್ಷಣ ನಮಗೆ ಅಲ್ಲೆಲ್ಲ ಎಂಟ್ರ್ ಕೊಟ್ಟು ಅಮೌಂಟ್ ಕೊಟ್ಟು ಬಂದ್ವಿ. ಏನೋ ಒಬ್ಬರಿಗೆ 2,000 ಇದೆ. ಸೊ ಅಲ್ಲಿಂದ ಕೊಟ್ಟು ಒಬ್ಬರಿಗೆ ಎಂಟ್ರ್ ಆದ ತಕ್ಷಣ ಅಲ್ಲಿಂದ ನಮಗೆ ಎಂಟ್ರೆನ್ಸ್ ಬಂದಮೇಲೆ ಇಲ್ಲಿ ಒಂದು ಬೋಟ್ ಬರುತ್ತೆ ನಮಗೋಸ್ಕರನೇ. ಈ ಬೋಟು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇವಾಗ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೆಂಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸು ಅಥವಾ ಕ್ಯಾಶಲ್ಲಿ ಹೋಗ್ತಾ ಇರೋದು ಅಲ್ಲಿ ಬಿಡಲ್ಲ ಅಂತ ಅನಿಸುತ್ತೆ. ಸೊ ಇಲ್ಲೇ ಮಾಡ್ತಾ ಇದ್ದೀನಿ ನೋಡಿ. ಬೋಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ. ಸೊ ಬೋಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಗೆ ನೋಡಿ. ನೋಡಿ ವಾಟರ್ ಇದೆ, ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ವಾಟರ್ ನೋಡಿ ಹಿಂಗಡೆ ಅಲ್ಲಿ ಕಾಣಿಸ್ತದೆ ಬೋಟು. ಇಲ್ಲಿ ನೋಡಿ ಬಿಗ್ ಗಾಡಿ ಅಂತ ಇದೆ. ಇದು ಕೂಡ ಅದೇನೆ ಕ್ಯಾಶುನೇ. ಇಲ್ಲಿ ನೀರು ಒಳಗಡೆ ಮಧ್ಯ ಬಂದು ಪ್ಲೇಸ್ ಮಾಡಿರ್ತಾರೆ. ಇದ್ರ ಕೌಂಟರ್ ಹೊರಗಡೆ ಇರುತ್ತೆ, ಪ್ಲೇಸ್ ಮಾತ್ರ ಮಧ್ಯೆ ಬ್ಯಾಕ್ ವಾಟರ್ ಮಧ್ಯೆ ಇರುತ್ತೆ. ಸೊ ನೋಡಿ ಯಾವ ಥರ ಇದೆ ಅಂತ. ಬಿಗ್ ಡ್ಯಾಡಿ ಅಂತ ಕರೀತಾರೆ ಇದನ್ನು. ನೋಡಿ ಈ ಬ್ಯಾಕ್ ವಾಟರ್ ಮಧ್ಯೆ ಇರೋದು ಅಂತ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಗೊತ್ತು. ಸೊ ಇಲ್ಲೇ ಮಾಡ್ತೀನಿ. ಅಲ್ಲಿ ಹೋಗೋದಂತ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಬನ್ನಿ. ಓಕೆ.